ನಮಸ್ಕಾರ ಎಲ್ಲರೂ ಕೂಡ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಎಲ್ಲೆಡೆ ದಸರಾ ಹಬ್ಬ ಸಂಭ್ರಮದಿಂದ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಕೂಡ ದಸರಾ ಹಬ್ಬ ವಿಜೃಂಭಣೆಯಿಂದ ನಡೀತಾ ಇದೆ. ದಸರಾ ಹಬ್ಬ ಯಾಕೆ ನಡೆಯುತ್ತೆ, ಅದರ ವಿಶೇಷ ಏನು, ಅದರ ಹಿಂದಿನ ಪುರಾವೆಗಳೇನು ಅಂತ ಹೇಳಿ ಒಂದು ಶಾರ್ಟ್ ಟೈಮಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋಸನ್ನು ನೋಡಿ. ಚಾಮುಂಡೇಶ್ವರಿಯವರು 9 ದಿನಗಳ ಕಾಲ ಮಹಿಷಾಸುರನನ್ನ ಸಂಹಾರ ಮಾಡಲಿಕ್ಕೋಸ್ಕರ ಒಂದು ಕಠಿಣ ಶ್ರಮವನ್ನು ಪಡ್ತಾರೆ. ಅದಕ್ಕೆ ನವರಾತ್ರಿ ಅಂತ ಹೇಳಿ ಕರೀತಾರೆ. ಆ 9 ದಿನಗಳ ಆದ ನಂತರ 10ನೇ ದಿನಕ್ಕೆ ರಾಕ್ಷಸನ ಮಹಿಷಾಸುರನ ಸಂಹಾರ ಆಗುತ್ತೆ. ಈ ಸಂಹಾರವಾದ ದಿನವನ್ನೇ ವಿಜಯದಶಮಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಸೊ ಇನ್ನೊಂದು ಪುರಾವೆ ಇದೆ, ರಾಮನ ಒಂದು ಪುರಾವೆ. ಸೊ ರಾವಣ ಅವರು ಸೀತಾಮಾತೆಯನ್ನ ಅಪಹರಿಸಿ ಹೋಗಬೇಕಾದ್ರೆ ಹನುಮಾನ್ ಆಗಿರ್ಬೋದು, ರಾಮ, ಲಕ್ಷ್ಮಣ ಇವರೆಲ್ಲರೂ ಸೇರಿ ಸೀತಾದೇವಿಯನ್ನ ಉಳಿಸ್ಕೊಳ್ಲಿಕ್ಕಾಗಿ ಈ ರಾವಣನ ಹತ್ರ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫೈಟಲ್ಲಿ ಗೆದ್ದಿದಂತಹ ದಿವಸವನ್ನು ಕೂಡ ವಿಜಯದಶಮಿ ಅಂತ ಹೇಳಿ ಕರೀತಾರೆ. ಸೊ ಇದಿಷ್ಟು ಪುರಾವೆಗಳು. ಸೊ ಇದು ನೋಡ್ತಾ ಇದ್ರೆ ಇವಾಗ ಶಿವಮೊಗ್ಗದಲ್ಲಿ ಬನ್ನಿ ಮಂಟಪವನ್ನ. ಸೊ ಈ ಬನ್ನಿ ಮಂಟಪದ ವಿಶೇಷ ಏನಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ಪಾಂಡವರು ಏನಿದ್ರು ಅವರು ತನ್ನ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಯುದ್ಧಕ್ಕೆ ಹೋಗುವಾಗ ಬನ್ನಿ ಮರದ ಕೆಳಗಡೆ ಅವರ ಶಸ್ತ್ರಾಸ್ತ್ರಗಳನ್ನಾಗಿರ್ಬೋದು, ವಜ್ರ ವೈಡೂರ್ಯಗಳನ್ನ ಅಡಗಿಸಿ ಇಡ್ತಾ ಇದ್ರು. ಸೊ ಅದೊಂದು ಶುಭ ಸಂಕೇತ. ಪಾಂಡವರು ಯಾವಾಗೆಲ್ಲ ಬನ್ನಿ ಮರದ ಕೆಳಗಡೆ ಅವರ ಶಸ್ತ್ರಾಸ್ತ್ರಗಳನ್ನಾಗಿರ್ಲಿ, ವಜ್ರ ವೈಡೂರ್ಯಗಳನ್ನ ಇಟ್ಟಾಗಿಲ್ಲ ಅವರು ಯುದ್ಧಗಳನ್ನ ಗೆಲ್ತಾ ಇದ್ರು. ಸೊ ಈ ಸುಸಂದರ್ಭಕ್ಕೆ ಕೂಡ ಸೊ ಇಲ್ಲಿ ದಸರಾ ವಿಶೇಷವಾಗಿ ಬನ್ನಿ ಮಂಟಪವನ್ನ, ಈ ಬನ್ನಿ ಮುಡಿಯುವಂತಹ ಕಾರ್ಯಕ್ರಮವನ್ನ ಮಾಡ್ತಾರೆ. ಸೊ ಶಿವಮೊಗ್ಗದಲ್ಲಿ ಏನಂತ ಅಂದ್ರೆ, ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಗ್ರಾಮ ದೇವತೆಗಳು, ಶಕ್ತಿ ದೇವತೆಗಳೆಲ್ಲರೂ ಕೂಡ ಇವತ್ತು ಈ ಬನ್ನಿ ಮುಡಿಯುವ ಸ್ಥಳಕ್ಕೆ ಬಂದು ಪ್ರದಕ್ಷಿಣೆಗಳನ್ನ ಹಾಕ್ತಾರೆ. ಆ ಪ್ರದಕ್ಷಿಣೆ ಹಾಕಿದ ತಕ್ಷಣ ತಹಶೀಲ್ದಾರ್ ಅವರು ಆ ಕತ್ತಿಯನ್ನ ತೆಗೆದುಕೊಂಡು ಮೇಲ್ಗಡೆ ಬನ್ನಿ ಮುಡಿಯುವಂತಹ ಏನ್ ಕಾರ್ಯಕ್ರಮ ಇದೆ ಅದನ್ನ ಕತ್ತರಿಸುವಂತಹ ಕೆಲಸವನ್ನ ಮಾಡ್ತಾರೆ. ರಾವಣನ ಸಂಹಾರ ಇರುತ್ತೆ. ಇದರಿಂದ ಬರುವಂತಹ ಮಾಹಿತಿ ಏನಂತ ಅಂದ್ರೆ, ಯಾವಾಗ್ಲೂ ಕೂಡ ಕೆಟ್ಟದ್ದು ತಾಂಡವ ಆಡಬೇಕಾದ್ರೆ ಒಳ್ಳೇದು ಗೆಲ್ಲುತ್ತೆ ಅನ್ನುವಂಥದ್ದು ಈ ವಿಜಯದಶಮಿಯ ಒಂದು ಸಂದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಮೊಗ್ಗದಲ್ಲಿ ಇನ್ನೊಂದು ಏನ್ ನಮಗೆ ಪ್ರೌಡ್ ಮೊಮೆಂಟ್ ಶಿವಮೊಗ್ಗದವರಿಗೆ ಅಂತ ಅಂದ್ರೆ, ಮೈಸೂರಿನಲ್ಲಿ ಯಾವ ರೀತಿ ಮೈಸೂರು ದಸರಾ ನಡೆಯುತ್ತೋ ಅದೇ ರೀತಿ ಶಿವಮೊಗ್ಗ ದಸರಾ ಕೂಡ ನಡೆಯುತ್ತೆ. ಮೈಸೂರಿನಲ್ಲಿ ಆನೆಯ ಮೇಲೆ ಚಿನ್ನದ ಅಂಬಾರಿ, ಚಿನ್ನದ ಚಾಮುಂಡೇಶ್ವರಿ ಹೊರಟ್ರೆ, ನಮ್ಮ ಶಿವಮೊಗ್ಗದಲ್ಲಿ ಆನೆಯ ಮೇಲೆ ಬೆಳ್ಳಿಯ ಅಂಬಾರಿ, ಬೆಳ್ಳಿಯ ಚಾಮುಂಡೇಶ್ವರಿ ದೇವಿಯನ್ನ ನೋಡುವಂತಹ ಕಣ್ಣುಗಳು ನಮ್ಮದಾಗತ್ತೆ. ಸೊ ಮೈಸೂರಿನಲ್ಲಿ ಯಾವ ರೀತಿ ಕಲಾ ಪ್ರಕಾರಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತೋ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ. ಸೊ ಇವತ್ತು ಕೂಡ ಬನ್ನಿ ಮಂಟಪದ ಹತ್ರ ಎಲ್ಲಾ ಗ್ರಾಮ ದೇವತೆಗಳು, ಶಕ್ತಿ ದೇವತೆಗಳೆಲ್ಲ ಬಂದು ಲಕ್ಷಾಂತರ ಜನಗಳು ಇದನ್ನ ನೋಡೋದಕ್ಕೆ ಸಾಕ್ಷಿ ಆಗ್ತಾರೆ. ಮತ್ತೆ ಈ ಬನ್ನಿ ಮಂಟಪವನ್ನ ನೋಡೋದ್ರ ಮೂಲಕ ಎಲ್ಲರಿಗೂ ಕೂಡ ಶುಭವನ್ನು ಉಂಟಾಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಮತ್ತೆ ಅವರ ಸಾಧನೆಗಳಾಗಿರ್ಬೋದು ಎಲ್ಲದೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಚಾಮುಂಡೇಶ್ವರಿ ಆಶೀರ್ವಾದ ಇನ್ನು ಹೆಚ್ಚಿನ ರೀತಿ ಭಕ್ತರಿಗೆ ಸಿಗುತ್ತೆ ಅನ್ನುವಂಥದ್ದು ವಾಡಿಕೆ. ಸೊ ಹಾಗಾಗಿ ಸುಮಾರಷ್ಟು ಜನ ಇಲ್ಲಿ ಬಂದು ಈ ಬನ್ನಿ ಮುಡಿಯೋ ಕಾರ್ಯಕ್ರಮದಲ್ಲಿ ಬಂದು ಸೇರ್ಕೋತಾರೆ. ಸೊ ಇದನ್ನ ನೋಡುವಂತಹ ಶಿವಮೊಗ್ಗದ ಕಣ್ಣುಗಳಿಗೆ ಮತ್ತು ಚಾಮುಂಡೇಶ್ವರಿ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ವಿಜಯದಶಮಿಯ ಪ್ರೀತಿಯ ಶುಭಾಶಯಗಳು. ಒಳ್ಳೆದಾಗ್ಲಿ.